I'm not so greedy. Voilà. ನಮ್ಮ ಲಾಸ್ಟ್ ವಿಡಿಯೋನಲ್ಲಿ ಟೀಮ್ ಶ್ರೀಜಯ ಮಹಾ ಅವ್ರ ಕಡೆಯಿಂದ ಕನಕ್ಪುರದಲ್ಲಿರೋ ಕೋಟೆ ಇಡ್ಲಿ ಹಿಂದಿರೋ ಆ ಮಹಾನ್ ಭಾವರನ್ನ ನಿಮಗೆ ಇಂಟ್ರಡ್ಯೂಸ್ ಮಾಡಿದ್ವಿ. 3 ತಲೆಮಾರುಗಳಿಂದ 55 ವರ್ಷಕ್ಕಿಂತ ಹೆಚ್ಚು ಕಾಲ ಸಕ್ಸಸ್ಫುಲ್ ಆಗಿ ನಡೀತಿರೋ ಬಿಸ್ನೆಸ್ ಅದು. ಬಟ್ ಈಗ ಲೆಟ್ಸ್ ಹಿಯರ್ ಫ್ರಮ್ ಹಿಮ್ ಡೈರೆಕ್ಟ್ಲಿ. ನಮಸ್ಕಾರ ತಾತ, ನಾವು ಯಮಹಾ ಶೋರೂಮ್ ಇಂದ ಬಂದಿದ್ದೀವಿ. ಸೊ ನೀವು ಎಷ್ಟು ವರ್ಷದಿಂದ ಈ ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಸರ್, ಅದು ಅಪ್ಪ ಅಮ್ಮ ಅವ್ರು ಫಸ್ಟ್ ಶುರು ಮಾಡಿದ್ದು ಬಿಫೋರ್ 72. ನಾನು 72-73 SLC ಮಾಡ್ಕೊಂಡು ಬಂದ್ಬಿಟ್ಟೆ. ಎಲ್ಲೂ ಕೆಲಸ ಕೇಳಕ್ ಹೋಗ್ಲಿಲ್ಲ. ಅಮ್ಮ ತೋರಿಸಿದ ದಾರಿನಲ್ಲಿ ಅಪ್ಪ ಅಮ್ಮ ತೋರಿಸಿದ್ ಅದನ್ನೇ ಮಾಡ್ಕೊಂಡು ಬಂದ್ಬಿಟ್ಟೆ. ಎಷ್ಟು ಇಡ್ಲಿ ಮಾಡ್ತೀರಾ? ಕ್ವಾಂಟಿಟಿ 1800 2900 ಇಡ್ಲಿ ಬಾಕಿ ದಿವಸ ಮಾಡೋದು. ಸ್ಯಾಟರ್ಡೆ ಸಂಡೇ 4000 ತನಕ ಮಾಡ್ತೀನಿ. ನೀವು ಭಾನುವಾರ ಬಂದ್ರೆ ನೀವು ನನ್ನ ನೋಡೋಕೆ ಆಗಲ್ಲ. ಭಾನುವಾರ ಬೆಂಗಳೂರಿಂದೆಲ್ಲ ಬಂದ್ಬಿಡ್ತಾರೆ. ಏನಾದ್ರೂ ತಿಂಡಿಗಳನ್ನ ಮಾಡ್ಬೇಕು ಅಂತ ನೀವು ಅನ್ಕೊಂಡಿಲ್ವಾ? ಇದೇ ಸಾಕ, ದೇವ್ರು ಇದರಲ್ಲೇ ಕೊಟ್ಟ, ಇದೇ ಸಾಕ. ಯಾಕೆ ಮಾಡ್ಲಿಲ್ಲ ಅಂತ. ಐ ಆಮ್ ನಾಟ್ ಸೋ ಗ್ರೀಡಿ. ಅಲ್ಲ, ಸಾಕು, ದೇವ್ರು ಕೊಡ್ತಾನೆ, ಸಾಕು ಕೊಡ್ತಾನೆ. ನಿಮ್ಮಂತ ಹುಡುಗರು ಸೊಸೈಟಿ ದೇಶ ಅಂತ ಕೆಲಸ ಮಾಡಬೇಕು. ಸಂಘ ಗಿಂಗಗಳು ಕಟ್ಕೊಂಡು ಯಾವುದೇ ಸ್ವಾರ್ಥ ಇಲ್ಲದೆ ಕೆಲಸ ಮಾಡಬೇಕು. ಅವ್ರ ಜೊತೆ ಮಾತಾಡುವಾಗ ಅವರು ತಮ್ಮ ಲೈಫ್, ಬಿಸ್ನೆಸ್ ಮತ್ತು ಈ ಜನ್ರೇಷನ್ ಬಗ್ಗೆ ಕೆಲವು ವಿಷಯಗಳನ್ನ ಶೇರ್ ಮಾಡಿಕೊಂಡ್ರು. ಅದು ನಿಜವಾಗ್ಲೂ ನಮ್ಮ ಹೃದಯಕ್ಕೆ ಮುಟ್ಟಿದೆ. ಆ ದೊಡ್ಡ ಲೆಸನ್ ಏನು ಅಂತ ನೆಕ್ಸ್ಟ್ ವಿಡಿಯೋನಲ್ಲಿ ಶೇರ್ ಮಾಡ್ತೀವಿ. ಸ್ಟೇ ಟ್ಯೂನ್ಡ್.